ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ನೋಡಲೇಬೇಕಾದಂತಹ ಒಂದು ಸುದ್ದಿ ಇದೆ. ವಿಕ್ಟೋರಿಯಾ ಆಸ್ಪತ್ರೆಯ ಕರ್ಮಕಾಂಡಗಳು, ಸರಣಿ ಕರ್ಮಕಾಂಡಗಳನ್ನ ಈಗಾಗಲೇ ನಾವು ಪ್ರಸಾರ ಮಾಡಿದ್ವಿ. ಇದು ಇನ್ನೊಂದು ಅದಕ್ಕೆ ಅಡಿಷನ್. ವಿಕ್ಟೋರಿಯಾದ ಟ್ರಾಮಾ ಕೇರ್ ಸೆಂಟರ್ನಲ್ಲಿ ರೋಗಿಗಳ ನರಳಾಟ. ಸ್ಟ್ರೆಚರ್ ಬೆಡ್ನಲ್ಲೇ ಮಲಗಿ ಲಿಫ್ಟ್ಗಾಗಿ ಕಾಯಬೇಕಾದ ಸ್ಥಿತಿ ಇದೆ ರೋಗಿಗಳು. ಗ್ರೌಂಡ್ ಫ್ಲೋರ್ನಿಂದ ವಾರ್ಡ್ಗೆ ತಲುಪೋದೇ ಒಂದು ಹರಸಾಹಸ. ವಾರ್ಡ್ಗೆ ರೋಗಿ ತೆರಳೋದಕ್ಕೆ 20 ರಿಂದ 30 ನಿಮಿಷ ಬೇಕಾಗುತ್ತೆ ಲಿಫ್ಟಲ್ಲಿ. ಇದು ಲಿಫ್ಟ್ನ ದುರವಸ್ಥೆ. ವಿಕ್ಟೋರಿಯಾದ ಟ್ರಾಮಾ ಕೇರ್ ಸೆಂಟರ್ನಲ್ಲಿ ಈ ಥರ ರೋಗಿಗಳು ಪರದಾಡ್ತಾ ಇದ್ದಾರೆ. ಲಿಫ್ಟಲ್ಲಿ ಹೋಗಬೇಕು ಅಂತಂದರೆ ಸ್ಟ್ರೆಚರ್ನಲ್ಲಿ ಮಲ್ಕೊಂಡು 20 ರಿಂದ 30 ನಿಮಿಷ ಕಾಯಬೇಕಂತೆ. ಯಾಕೆ ಅಂತ ಹೇಳ್ತೀವಿ. ಈ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆಗಳು ಎಷ್ಟು ಇದೆ ಅಂತಂದರೆ, ಈ ಸರ್ಕಾರಿ ಆಸ್ಪತ್ರೆಗಳೆಲ್ಲ ಬರೀ ಹೀಗೇನಾ ಅಂತ ಅನಿಸ್ಬಿಡುತ್ತೆ. KC ಜನರಲ್ ಹಾಸ್ಪಿಟಲ್ ಆಗಿರ್ಬೋದು, ವಿಕ್ಟೋರಿಯಾ ಆಗಿರ್ಬೋದು, ರಾಜೀವ್ ಗಾಂಧಿ ಹಾಸ್ಪಿಟಲ್ ಆಗಿರ್ಬೋದು, ಅಲ್ಲಿ ಒಂದಲ್ಲ ಒಂದು ರೀತಿಯ ದುರವಸ್ಥೆಗಳು ತಾಂಡವವಾಡ್ತಾನೆ ಇದೆ. ಲಿಫ್ಟ್ ಇರೋದು ಯಾರಿಗೋಸ್ಕರ? ರೋಗಿಗಳಿಗೋಸ್ಕರ. ಕೆಲವರಿಗೆ ನಡ್ಕೊಂಡು ಹೋಗೋಕ್ಕಾಗಲ್ಲ, ಕೆಲವರು ಬೆಡ್ ರಿಡನ್ ಆಗಿರ್ತಾರೆ. ಅಂಥವ್ರನ್ನ ಹಾಸ್ಪಿಟ್ಲಲ್ಲಿ ವಾರ್ಡ್ಗೆ ಶಿಫ್ಟ್ ಮಾಡೋದಕ್ಕೆ ಲಿಫ್ಟ್ಗಳನ್ನು ಬಳಸ್ತಾರೆ. ಆದರೆ ಈ ಹಾಸ್ಪಿಟ್ಲಲ್ಲಿ ಲಿಫ್ಟ್ ಇದೆ, ಇಲ್ಲ ಅಂತಲ್ಲ. ಆ ಲಿಫ್ಟಲ್ಲಿ ಯಾರಿಗೆ ಪ್ರಾಶಸ್ತ್ಯವನ್ನು ಕೊಡ್ತಾರೆ ಅದು ಬಹಳ ಮುಖ್ಯ. ಯಾಕೆ ರೋಗಿಗಳು 20 ರಿಂದ 30 ನಿಮಿಷ ಕಾಯಬೇಕಾಗತ್ತೆ? ಅದು ಕೂಡ ವೆರಿ ಇಂಟ್ರೆಸ್ಟಿಂಗ್. ಇದನ್ನು ಸರಿಪಡಿಸಲಿಲ್ಲ ಅಂತಂದರೆ ರೋಗಿಗಳು ಪಾಪ ವಿಪರೀತ ಒದ್ದಾಡಬೇಕಾಗತ್ತೆ. ಯಾಕೆ ಹೀಗಾಯಿತು ಅಂತ ಹೇಳೋರಿಲ್ಲ, ಕೇಳೋರಿಲ್ಲ. ನೀವು ಗೌರ್ನಮೆಂಟ್ ಹಾಸ್ಪಿಟ್ಲಲ್ಲಿ ಈ ಹೌಸ್ ಕೀಪಿಂಗ್ ಅವ್ರು ಇರ್ತಾರಲ್ಲ, ಅವ್ರನ್ನೂ ಮಾತಾಡ್ಸೋಕ್ಕಾಗಲ್ಲ.